ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಶ್ರೀ ಗೋವಿಂದಾಯ ನಮೋ ನಮಃ. ಈಗ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪಶ್ಚಿಮ ಜಾಗರ ಮಹೋತ್ಸವದ ಸಂಭ್ರಮ. ಈ ಒಂದು ಹಬ್ಬ ಬಹಳ ವೈಶಿಷ್ಟ್ಯಪೂರ್ಣವಾದದ್ದು. 1 ತಿಂಗಳ ಕಾಲ ನಡೆಯುವಂಥದ್ದು. ನವರಾತ್ರಿಯ ಮುಗಿದು ವಿಜಯದಶಮಿ ಮುಗಿದು ಮರುದಿವಸ ಏಕಾದಶಿಯಿಂದ ಪ್ರಾರಂಭವಾಗಿ ಉತ್ಥಾನ ದ್ವಾದಶಿ ತನಕ ನಡೆಯತಕ್ಕಂತಹ ಒಂದು ಹಬ್ಬ ಬಹಳ ವೈಶಿಷ್ಟ್ಯಪೂರ್ಣ. ಯಾಕೆ ಅಂತ ಹೇಳಿದರೆ, ಇದು ಬೆಳಿಗ್ಗೆ 3:30 ಗಂಟೆಯಿಂದ ಪ್ರಾರಂಭ ಆಗತಕ್ಕಂತಹ ಒಂದು ಹಬ್ಬ. ಇಲ್ಲಿ ಈ ಹಬ್ಬದ ಬಗ್ಗೆ ನಾನು ಹೇಳಲೇಬೇಕು. ಉತ್ಥಾನ ದ್ವಾದಶಿ ದಿವಸ ಭಗವಂತ ಯೋಗ ನಿದ್ರೆಯಿಂದ ಹೇಳ್ತಾನೆ, ಜಗತ್ತಿಗೆ ಮಂಗಳವನ್ನು ಉಂಟು ಮಾಡ್ತಾನೆ ಎಂಬುದು ಶಾಸ್ತ್ರದ ಮಾತು. ಅದಕ್ಕಿಂತ ಮುಂಚೆ ಲಕ್ಷ್ಮೀದೇವಿ ಹೇಳ್ತಾಳೆ. ನವರಾತ್ರಿಯ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಪೂಜೆ. ಅವಳು ಎದ್ದು ನಂತರ ಭಗವಂತನನ್ನು ಎಬ್ಬಿಸ್ತಕ್ಕಂತಹ ಒಂದು ಪ್ರಕ್ರಿಯೆ. ಇದು ಒಂದು ರೀತಿಯ ಜಗತ್ತಿನ ಮಾತಾಪಿತೃಗಳಾಗಿರ್ತಕ್ಕಂತಹ ಆದರ್ಶ ದಂಪತಿಗಳಾಗಿರ್ತಕ್ಕಂತಹ ನಿತ್ಯ ದಂಪತಿಗಳಾಗಿರ್ತಕ್ಕಂತಹ ಲಕ್ಷ್ಮೀನಾರಾಯಣರ ಒಂದು ಈ ಲೀಲೆಯ ಒಂದು ಸಂಭ್ರಮವನ್ನು ಇಲ್ಲಿ ಕಾಣ್ಬೋದು. ಮಹಾಲಕ್ಷ್ಮಿಯು ದಾಸರು ಹೇಳಿದಂತೆ ಕೋಟಿ ಕೋಟಿ ಭೃತ್ಯರಿರಲು ಆಟಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡುತ್ತೀಗಳು ಎಂಬುದಾಗಿ ಲಕ್ಷ್ಮಿಯನ್ನು ಕೊಂಡಾಡಿದ ಹಾಗೆ, ಲಕ್ಷ್ಮಿಯು ಭಗವಂತನ ಅನನ್ಯ ಭಕ್ತಿ. ಅವಳು ಭಗವಂತನನ್ನು ಅಷ್ಟು ಒಂದು ಸಂಭ್ರಮದಿಂದ ಪ್ರತಿ ಬಾರಿಯೂ ಕೂಡ ಅವಳ ಸೇವೆ. ಭಗವಂತನೂ ಅಷ್ಟೇ, ಲಕ್ಷ್ಮೀ ಇರದೆ ಯಾವ ಒಂದು ಸೇವೆಯನ್ನು ಕೂಡ ಸ್ವೀಕಾರ ಮಾಡೋದಿಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ತುಳಸಿ ಇಲ್ಲದೆ ಪೂಜೆ ಒಲ್ಲನು ಅಂತೇಳಿ ಬಂದಿದೆ. ಅಂದರೆ ತುಳಸಿಯಲ್ಲಿ ಲಕ್ಷ್ಮೀ ಸನ್ನಿಧಾನ ಇದೆ, ಚಿನ್ನದಲ್ಲಿ ಲಕ್ಷ್ಮೀ ಸನ್ನಿಧಾನ ಇದೆ, ಗೋಮಯದಲ್ಲಿ ಲಕ್ಷ್ಮೀ ಸನ್ನಿಧಾನ ಇದೆ. ಹೀಗೆ ಭಗವಂತನು ಕೂಡ ಅಷ್ಟೇ ನಿಯಮವನ್ನು ಇಟ್ಕೊಂಡಿದ್ದಾನೆ. ಲಕ್ಷ್ಮಿ ಇಲ್ಲದೆ ಯಾವ ಪೂಜೆಯನ್ನು ಕೂಡ ತಗೊಳ್ಳೋದಿಲ್ಲ. ಈ ಲಕ್ಷ್ಮಿ ಕೂಡ ಅಷ್ಟೇ, ನಾರಾಯಣನ ಒಂದು ಸ್ಮರಣೆ ಇಲ್ಲದೆ ಯಾವ ಪೂಜೆಯನ್ನು ಸ್ವತಃ ತಗೊಳ್ಳುವುದಿಲ್ಲ ಅಂತೇಳಿ ಶಾಸ್ತ್ರ ಮಾತು. ಹೀಗೆ ಲಕ್ಷ್ಮೀನಾರಾಯಣರ ಒಂದು ದಾಂಪತ್ಯದ ಒಂದು ಆದರ್ಶ ದಾಂಪತ್ಯದ ಒಂದು ಜಗತ್ತಿನ ಮಾತಾಪಿತೃಗಳ ಒಂದು ಸಂಭ್ರಮದ ಒಂದು ಈ ಉತ್ಸವ. ಇಲ್ಲಿ ಮಹಾಲಕ್ಷ್ಮಿ ನಾರಾಯಣನನ್ನು ಎಬ್ಬಿಸಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಎಂಬುದು ಈ ಪಶ್ಚಿಮ ಜಾಗರ ಪೂಜೆಯ ಒಂದು ಹಿನ್ನೆಲೆ. ಹೇಗೆ ನಮ್ಮ ಮನೆಯಲ್ಲಿ ಯಜಮಾನನನ್ನು ಹೆಂಡತಿ ಎಬ್ಬಿಸ್ತಾಳೆ ಎಂಬುದಾಗಿ ಮುಂದೆ ಬರ್ತದೆ, ಹಾಗೆ ಇಲ್ಲಿ ಕೂಡ ಹೆಂಡತಿ ಮೊದಲು ಲಕ್ಷ್ಮಿ ನಮ್ಮ ನವರಾತ್ರಿಯ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆಯಲ್ಲಿ ಲಕ್ಷ್ಮಿ ಜಾಗೃತಳಾದಲೆ ಮತ್ತೆ ಪುನಃ ಉತ್ಥಾನ ನಾರಾಯಣನ ಕೂಡ
ಚಾತುರ್ಮಾಸ್ಯದ ಸಂಕಲ್ಪ ಕೂಡ ಬಂದದ್ದು ಈ ಚಾತುರ್ಮಾಸದಲ್ಲಿ 4 ತಿಂಗಳು ಭಗವಂತ ಯೋಗ ನಿದ್ರೆಯಲ್ಲಿದ್ದಾನೆ. ಈ ಚಾತುರ್ಮಾಸ್ಯದ ಈ ಕೊನೆಯ ಸಂದರ್ಭ ಇದು. ಉತ್ಥಾನ ದ್ವಾದಶಿಯಲ್ಲಿ ಶಯನಿ ಸಪ್ತಮುದ್ರಾಧಾರಣ ಆ ದಿವಸ ಏಕಾದಶಿ ದಿವಸ ವ್ರತ ತಗೊಂಡ್ರೆ ಉತ್ಥಾನ ದ್ವಾದಶಿ ದಿವಸ ಆ ವ್ರತವನ್ನು ಸಮಾಪನೆ ಮಾಡ್ತಕ್ಕಂತಹ ಒಂದು ಸಂಪ್ರದಾಯ, ಒಂದು ಆಚಾರ ಎಲ್ಲ ಗುರು ಪರಂಪರೆಗಳಲ್ಲಿ ಇದೆ. ಹಾಗಾಗಿ ಈ ಉತ್ಥಾನ ದ್ವಾದಶಿ ಭಗವಂತ ಹೇಳೋದು. ಅದಕ್ಕಿಂತ ಮುಂಚೆ 1 ತಿಂಗಳಲ್ಲಿ ನವರಾತ್ರಿಯಿಂದ ಉತ್ಥಾನ ದ್ವಾದಶಿ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಪಶ್ಚಿಮ ಜಾಗರ ಪೂಜೆ ನಡೆದಿದೆ. ಉಡುಪಿಯಲ್ಲಿ ಅಂತೂ ಶ್ರೀಕೃಷ್ಣನ ಒಂದು ನಾಡಿನಲ್ಲಿ ಬಹಳ ಸಂಭ್ರಮದಿಂದ ನಡೀತದೆ. ಇಲ್ಲಿ ಮಧುರವಾದ ವಾದ್ಯಗಳಿಂದ ಭಗವಂತನನ್ನು ಎಬ್ಬಿಸುವಂಥದ್ದು ಒಂದು ಪ್ರಕ್ರಿಯೆ ನಡೀತದೆ. ಅದು ನಿಬೀದ ಕೊಳಲಾಗಲಿ, ಶಂಖ ಆಗಲಿ, ಬೇರಿ ಆಗಲಿ, ಇನ್ನು ಸ್ಯಾಕ್ಸೋಫೋನ್ ಆಗಲಿ, ಸೂರ್ಯವಾದ್ಯ ಇಲ್ಲಿ ನಾನು ಹೇಳಲೇಬೇಕು, ಇದು ಇಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಇರುವಂಥದ್ದು. ತಲೆಯ ಮೇಲೆ ಒಂದು ತಮಟೆ ಆಕಾರದ ಒಂದು ಚರ್ಮವಾದ್ಯವನ್ನು ಧರಿಸಿ ಅದನ್ನು ಮೇಲಿಂದ ಅವರು ಕ್ರಮಬದ್ಧವಾಗಿ ಬಾರಿಸ್ತಾರೆ. ಅದು ಸೂರ್ಯವಾದ್ಯ ಅಂತ. ಅದು ಸೂರ್ಯವಾದ್ಯ ಉಡುಪಿಯಲ್ಲಿ ಮಾತ್ರ ನಿಮಗೆ ನೋಡಲಿಕ್ಕೆ ಸಾಧ್ಯ. ಮತ್ತು ಆ ಸೂರ್ಯವಾದ್ಯವು ಕೂಡ ಪಶ್ಚಿಮ ಜಾಗರ ಪೂಜೆಯ ಸಂದರ್ಭದಲ್ಲಿ ಮಾತ್ರ ಅದನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡಿ ನುರಿತ ಕಲಾಕಾರರು ಅದನ್ನು ಬಾರಿಸುವಂತಹ ಒಂದು ವೈಶಿಷ್ಟ್ಯಪೂರ್ಣವಾದ ಒಂದು ನಾದೋತ್ಸವವನ್ನು ನಾವು ಇಲ್ಲಿ ನೋಡಬಹುದು. ಅದು ಕೂಡ 3:30ಯಿಂದ ಪ್ರಾರಂಭ ಆಗಿ 5:30 ತನಕ. ಅಂದರೆ ಇಲ್ಲಿ ಸೂರ್ಯೋದಯದ ಮುಂಚೆ ಯಾವುದು ಈ ಉತ್ಸವ, ಈ ಜಾಗೃತಿ ಒಂದು ಆರಾಧನೆ, ದೀಪೋತ್ಸವ ಎಂಬುದು ನಡಿಬೇಕು. ಪರ್ಯಾಯ ಶ್ರೀಪಾದರು, ವಿಶೇಷವಾಗಿ ಪರ್ಯಾಯ ಶ್ರೀಪಾದರು ಈ ದೀಪವನ್ನು ಕೃಷ್ಣನಿಗೆ ದೊಡ್ಡ ಒಂದು ಕೂರ್ಮಾರತಿಯಲ್ಲಿ ದೀಪವನ್ನು ಬೆಳಗಿಸಿ ಕೃಷ್ಣನನ್ನು ಆರತಿ ಮಾಡಿ ಸುತ್ತ ಕೂಡ ಇದನ್ನು ದೀಪವನ್ನು ಹಿಡ್ಕೊಂಡು ಬರ್ತಾರೆ. ವೈಶಿಷ್ಟ್ಯಪೂರ್ಣವಾದ ನಾಮ ಸಂಕೀರ್ತನೆ ಹಾಗೂ ವಿವಿಧ ವಾದ್ಯಗಳ ಜೊತೆಗೆ ಇಡೀ ಕೃಷ್ಣ ಮಠದ ಗರ್ಭಗುಡಿ ಸುತ್ತ ಬಂದು ಮುಖ್ಯಪ್ರಾಣ ದೇವರಿಗೂ ಕೂಡ ತೋರಿಸಿ, ಗರುಡನಿಗೆ ಮಧ್ವಾಚಾರ್ಯರಿಗೆ ತೋರಿಸಿ, ಗರುಡನಿಗೆ ತೋರಿಸಿ ಸಮಾಪನೆಗೊಳಿಸ್ತಾರೆ. ಮುಖ್ಯತಃ ದೀಪದಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ ಅವಳು ಭಗವಂತನನ್ನು ಎಬ್ಬಿಸ್ತಾಳೆ ಎಂಬ ಒಂದು ಹಿನ್ನೆಲೆ ಇದರಲ್ಲಿದೆ. ಸುತ್ತ ಗರ್ಭಗುಡಿ ಸುತ್ತ ಎಲ್ಲ ಭಕ್ತರು ಕೂಡ ಮನಸೋಚ್ಚೆ ಎಷ್ಟು ದೀಪಗಳನ್ನು ಕೂಡ ಅಲ್ಲಿ ಹಚ್ಚುವಂತಹ ಒಂದು ಕಾರ್ಯಕ್ರಮ ಇದೆ. ಇದು 5:05ವರೆಗೆ ನಡೀತದೆ. ಉಷಾ ಪೂಜೆಯಾದ ನಂತರ, ಪಂಚಾಮೃತ ಎಲ್ಲ ಆದ ನಂತರ ಪೂಜ್ಯ ಶ್ರೀಪಾದರು, ಪರ್ಯಾಯ ಶ್ರೀಪಾದರು ನೇರವಾಗಿ ಪೂಜೆ ಮಾಡಿ ಆ ಕೂರ್ಮಾರತಿ ಅದನ್ನು ವಿಶಿಷ್ಟವಾಗಿರ್ತಕ್ಕಂಥ ಬತ್ತಿಗಳನ್ನು ಹಾಕಿರ್ತಾರೆ ಅದರಲ್ಲಿ. ಅದು ಆ ದಿವಸ ಮಾತ್ರ, ಈ ಒಂದು ತಿಂಗಳಲ್ಲಿ ಕೂಡ ಮಾತ್ರ ನೋಡ್ಬೋದು. ಅಂತಹ ಒಂದು ಮಹಾದೀಪವನ್ನು ದೇವರಿಗೆ ಬೆಳಗಿಸಿ ಸುತ್ತ, ಅಂದರೆ ಈ ಜಾಗೃತಿ, ಈ ದೀಪ ಅಂತ ಹೇಳಿದರೆ ನಮ್ಮಲ್ಲಿ ದೀಪ ಬೆಳಗುವುದು ಅಂತ ಹೇಳಿದರೆ ಎಚ್ಚರ ಆಗೋದು ಅಂತ ಲೆಕ್ಕ. ದೀಪ ಆರಿಸುವುದು ಅಂತ ಹೇಳಿದರೆ ಅದು
ಕತ್ತಲಾಗೋದು, ಕತ್ತಲು ಅಂದರೆ ಅಜ್ಞಾನದ ಸಂಕೇತ, ದೀಪ ಅಂದರೆ ಜ್ಞಾನ ಸಂಕೇತ. ಈ ಪ್ರಬೋಧ ಅಂತೇಳಿದರೆ ನಮಗೆ ಎಚ್ಚರ ಅಂತ ಹೇಳಿದ್ರೇನು, ನಮಗೆ ಜ್ಞಾನ ಬರುವಂಥದ್ದು. ಮಲಗುವುದು ಅಂತ ಹೇಳಿದರೆ ನಮ್ಮ ಜ್ಞಾನ, ನಾವು ಎಲ್ಲಿದ್ದೇವೆ, ಏನು ಮಾಡ್ತೀವಿ, ಎಲ್ಲ ಇಂದ್ರಿಯಗಳು ಕೂಡ ಒಳಮುಖವಾಗಿ ಯಾವುದೇ ಒಂದು ರೀತಿಯ ಸಂಪರ್ಕ ಇಲ್ಲದೆ ಇರುವುದಕ್ಕೆ ನಾವು ನಿದ್ರೆ ಅಂತ ಹೇಳ್ತೇವೆ. ಹಾಗಾಗಿ ಭಗವಂತನು ಕೂಡ ದೀಪದ ಮೂಲಕ ಅಂದರೆ ಎಚ್ಚರ ಆಗ್ತಾ ಇದ್ದಾನೆ ಎಂಬುದನ್ನು ನಾವು ಸಂಭ್ರಮ ಪಡಬೇಕೆಂಬ ದೃಷ್ಟಿಯಿಂದ ಎಲ್ಲ ಕಡೆ ಕೂಡ ದೀಪವನ್ನು ಬೆಳಗಿಸ್ತಾರೆ. ದೀಪದಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿಯನ್ನು ದೇವರಿಗೆ ತೋರಿಸ್ತಾ ಎಂದು ನಿಧಾನವಾಗಿ ಮೊದಲು ನಾದಸ್ವರದಿಂದ ಬೇರೆ ಬೇರೆ ವಾದ್ಯಗಳಿಂದ ಭಗವಂತನನ್ನು ನಾವು ಎಬ್ಬಿಸಬೇಕು, ಅದನ್ನು ಕೇಳಬೇಕು ಎಂಬುದಾಗಿ ಮನೆಯಲ್ಲಿ ಕೂಡ ನಾವು ನಿಧಾನವಾದ ಮ್ಯೂಸಿಕ್ ಎಲ್ಲ ಇಟ್ಟು ಆ ವಾದ್ಯಗಳನ್ನು ಇಟ್ಟು ಮಕ್ಕಳನ್ನು ಹೇಗೆ ಎಬ್ಬಿಸ್ತೇವೋ ಹಾಗೆ ಆ ವಾದ್ಯಗಳನ್ನೆಲ್ಲ ನಾವು ಆ ಸೇವೆಗಳನ್ನು ನಡೆಸಿದ ನಂತರ ಪರ್ಯಾಯ ಶ್ರೀಪಾದರು ದೀಪವನ್ನು ದೊಡ್ಡ ಕೂರ್ಮಾರತಿಯ ದೀಪವನ್ನು ಬೆಳಗಿಸುವ ಜೊತೆಗೆ ಎಲ್ಲ ಕಡೆ ಕೂಡ ದೀಪವನ್ನು ಬೆಳಗಿಸುವ ಜೊತೆಗೆ ಈ ಹಬ್ಬವನ್ನು ಆಚರಿಸ್ತಾರೆ. ಪಶ್ಚಿಮ ಜಾಗರ ಪೂಜೆ ಅಂದರೆ ಈ ಎಲ್ಲ ರಾತ್ರಿಯಿಂದ ಕೊನೆಯ ಹಂತದಲ್ಲಿ, ರಾತ್ರಿ ಮುಗಿದು ಬೆಳಗಾಗುವ ಈ ಒಂದು ಸಂಧಿ ಏನು ಕಾಲ ಇದೆ, ಆ ಕಾಲದಲ್ಲಿ ಆ ದೀಪವನ್ನು ಬೆಳಗಿಸಬೇಕು, ಭಗವಂತನಿಗೆ ಅರ್ಪಣೆ ಮಾಡಬೇಕು ಎಂಬುದು ಹಿನ್ನೆಲೆ ಶಾಸ್ತ್ರಗಳಿದೆ. ಇದು ಉಡುಪಿಯಲ್ಲಿ ಮಾತ್ರ ನಾವು ಬಹಳ ವೈಶಿಷ್ಟ್ಯಪೂರ್ಣವಾಗಿ ನೋಡಲಿಕ್ಕೆ ಸಾಧ್ಯ. ಜನರೆಲ್ಲರೂ ಕೂಡ ಈ ಒಂದು ಉತ್ಸವಕ್ಕೋಸ್ಕರ ಹಾತೊರಿತಾ ಇರ್ತಾರೆ. ಇಂತಹ ಕೃಷ್ಣನ ಪ್ರಬೋಧೋತ್ಸವ, ಈ ಒಂದು ಸಂಭ್ರಮವನ್ನು ನೀವು ಉಡುಪಿಯಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಇದೆ. ಬನ್ನಿ, ಉತ್ಥಾನ ದ್ವಾದಶಿಯ ಒಳಗಡೆ ಈ ಒಂದು ಸಂಭ್ರಮವನ್ನು ಕೂಡ ನೀವು ಕಣ್ತುಂಬ ಸವಿಬಹುದು. ಮಾತ್ರ ನೀವು ಬೆಳಗ್ಗೆ ಬೇಗನೆ ಬರಬೇಕಾಗತ್ತೆ. 4:30 4 ಗಂಟೆಗೆ ಇಲ್ಲಿ ಇರಬೇಕಾಗುತ್ತೆ. ಎಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೀತಕ್ಕಂತಹ ಈ ಕಾರ್ಯಕ್ರಮ, ಈ ಉತ್ಸವವನ್ನು ನೀವೆಲ್ಲರೂ ಕೂಡ ಕಣ್ತುಂಬಿಸಿಕೊಳ್ಬೇಕು. ಲಕ್ಷ್ಮೀನಾರಾಯಣರ ಭಗವಂತನನ್ನು ಎಬ್ಬಿಸುವುದು ಹೇಗೆ ಎಂಬುದನ್ನು ಶಾಸ್ತ್ರೀಯ ರೀತಿಯಲ್ಲಿ ಮಾಡ್ತಕ್ಕಂತಹ ಒಂದು ಉತ್ಸವ. ಪಶ್ಚಿಮ ಜಾಗರ ಅಂತ ಹೇಳಿದರೆ ಎಬ್ಬಿಸುವುದು ಅಂತ ಹೇಳಿರುತ್ತೆ. ಜಾಗರೂಕರಾಗಿದ್ದಾರೆ ಅಂತ ಹೇಳಿದರೆ ನಾವು ಎಚ್ಚರವಾಗಿದ್ದಾರೆ ಅಂತೇಳಿ. ಪಶ್ಚಿಮದಲ್ಲಿ ಜಾಗರ ಅಂದರೆ ಕೊನೆಯ ಹಂತದಲ್ಲಿ ಭಗವಂತನನ್ನು ಎಬ್ಬಿಸ್ತಕ್ಕಂಥ ಕಾರ್ಯಕ್ರಮ. ಉತ್ಥಾನ ದ್ವಾದಶಿಯಲ್ಲಿ ಲಕ್ಷ ದೀಪಗಳನ್ನು ಕೂಡ ರಥಬೀದಿ ಪೂರ್ತಿ ಮಾಡಿ ಉತ್ಸವದಲ್ಲಿ ಭಗವಂತ ಹೇಳ್ತಾನೆ, ಎದ್ದು ಅವನ ಉತ್ಸವವನ್ನು ನೋಡ್ತಕ್ಕಂಥ ಕ್ರಮ ಕೂಡ ಇದೆ. ಅದು ಕೂಡ 4-5 ದಿನಗಳ ಕಾಲ ಇಡೀ ರಥಬೀದಿಯಲ್ಲಿ ದೀಪವನ್ನು ಹಚ್ಚಿಸುವ ಮೂಲಕ ಲಕ್ಷ ದೀಪದ ಒಂದು ಸಂಭ್ರಮವನ್ನು ಕೂಡ ಇಲ್ಲಿ ಆಚರಣೆ ಮಾಡ್ತಾರೆ. ಹೀಗೆ ಉತ್ಸವ ಬ್ರಹ್ಮ ಅಂತೇಳಿ ಕರೆಸಿದೆ. ಪ್ರತಿನಿತ್ಯವೂ ನಿತ್ಯೋತ್ಸವ. ಇಂತಹ ಉಡುಪಿಯ ಬಾಲಕೃಷ್ಣನಿಗೆ ನಿತ್ಯೋತ್ಸವ. ಹಾಗಾಗಿ ನಿತ್ಯ ಅನ್ನಬ್ರಹ್ಮ, ನಿತ್ಯ ಅನ್ನದಾನ, ನಿತ್ಯ ಸೇವೆಗಳು, ಹೀಗೆ ನಿರಂತರ ಈ ಶ್ರೀಕೃಷ್ಣ ಮಠ ಎಂಬುದು ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕವಾಗಿ ಯಾವಾಗಲೂ ಕೂಡ ಚಟುವಟಿಕೆಯಲ್ಲಿ ಇರುವಂತಹ ಒಂದು ಸಂದರ್ಭ ಇಲ್ಲಿ ಮಾತ್ರ ನೀವು ಕಾಣಲಿಕ್ಕೆ ಸಾಧ್ಯ. ಬನ್ನಿ, ಉಡುಪಿಯ ಶ್ರೀಕೃಷ್ಣನ ಕ್ಷೇತ್ರಕ್ಕೆ ಬನ್ನಿ, ಕೃಷ್ಣನ ಪರಮಾನುಗ್ರಹಕ್ಕೆ ಪಾತ್ರರಾಗಿರಿ ಅಂತೇಳಿ ಕೇಳ್ಕೊಳ್ತೇನೆ. ಶ್ರೀಕೃಷ್ಣ.